ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರಳಿ ಏನಾಗಬೇಕಾಗಿತ್ತು? ಅಖಿಲಾಂಡೇಶ್ವರಿ ಅವ್ರನ್ನ ನೋಡ್ಬೇಕಾಗಿತ್ತು. ಇಲ್ಲ ಸರ್, ಅವ್ರು ಇಲ್ಲಿಲ್ಲ, ಸೀಕ್ರೆಟ್ ಜಾಗದಲ್ಲಿದ್ದಾರೆ. ಗೊತ್ತು, ನ್ಯೂಸಲ್ಲಿ ಅದೇ ವಿಷಯ ಬರ್ತಾ ಇದೆ. ಸೀಕ್ರೆಟ್ ಜಾಗ ಎಲ್ಲಿದೆ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ಇಲ್ಲ ಸರ್, ಅದೆಲ್ಲ ಹೇಳಲಿಕ್ಕಾಗಲ್ಲ. ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ, ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನಾನು ಅವ್ರನ್ನ ನೋಡ್ಲೇಬೇಕು ಸರ್. ಇಲ್ಲ, ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಹೊರಡಿ. ರೀ ಶರತ್ ಕುಮಾರ್, ಅಖಿಲಾಂಡೇಶ್ವರಿ ಮೇಡಮ್ಗೆ ಕಾಫಿ ತರಿಸಿ ಅಂತ ಹೇಳಿದೆ, ಇನ್ನೂ ಯಾಕ್ರಿ ಬಂದಿಲ್ಲ? ಹೋಗ್ಲಿ ಹೇಳಿ ಸರ್, ಇನ್ನೇನು ಬಂದ್ಬಿಡುತ್ತೆ. ರಘುರಾಮ್ ಸರ್ ಬಂದಿದ್ದಾರಲ್ಲ? ಸ್ವಲ್ಪ ಪರವಾಗಿಲ್ಲ ಅತ್ಯಮ್ಮ, ಸುಧಾರಿಸ್ಕೋತಾ ಇದ್ದಾರೆ. ಅಖಿಲ, ನನಗೆ ಶೂಟ್ ಮಾಡಿದವ್ರು ಯಾರು ನನಗೆ ಗೊತ್ತಿಲ್ಲ ಅಂತ ಆದಿತ್ಯ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲಿಗೆ ನಿನಗೆ ಯಾವ ಶಿಕ್ಷೆನೂ ಆಗಲ್ಲ ಅಖಿಲ, ಧೈರ್ಯವಾಗಿರು. ಪ್ರೀತು ಹೆಸರನ್ನು ಹೇಳಲಿಲ್ಲ ಅಂದ್ರೆ ಯಾರು ಶೂಟ್ ಮಾಡಿದ್ದು ಅಂತ ಅವನು ಗೊತ್ತಿಲ್ವಾ? ಹಾಗಾದ್ರೆ ಪಾರ್ವತಿ, ನಾನು ಅರೆಸ್ಟ್ ಆಗಿರೋ ವಿಷಯ ಆದಿಗೆ ಗೊತ್ತಾಯ್ತು ಅತ್ಯಮ್ಮ. ಹೌದಾ? ಯಾಕೆ ಹೇಳಕ್ ಹೋದ್ರಿ? ಜನನಿಯವರು ಗೊತ್ತಿಲ್ಲದೆ ಬಾಯ್ ತಪ್ಪು ಹೇಳ್ಬಿಟ್ರು. ಹಾಗಾದ್ರೆ ನನ್ನ ಆದಿ ನನ್ನ ಬಗ್ಗೆ ಏನ್ ಯೋಚನೆ ಮಾಡಿದಾನೋ, ಅದೆಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನೋ. ಮಾತಾಡಿದಾಯ್ತಾ ಸರ್? ಟೈಮ್ ಆಯ್ತು, ಹೊರಡಿ. ಹೆಣ್ಮಕ್ಳು ಬೇಡ್ಕೊಂಡ್ರೆ ಆ ದೇವ್ರೇ ತಥಾಸ್ತು ಅಂತಾನಂತೆ. ಇನ್ನು ಈ ವಯ್ಯ ಯಾರು ಬೇಡ ಅನ್ನೋದಕ್ಕೆ? ಬೊಂಬಾಟ ಗಬ್ಬ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು. ನೀನ್ ರೆಡಿ ಮಾಡ್ಕೊ, ಮಿಕ್ಕಿದ್ದು ಅವ್ರ ಅನುಮತಿನೇ ಕೊಡ್ತಿಲ್ವಲ್ಲಣ್ಣ, ಬೇಡ ಅಂತಿದ್ದಾರೆ. ಅಣ್ಣ ಅಂದ್ಬಿಟ್ಟ ತಾಯಿ. ಅಲ್ಲ, ನೀನ್ ಯಾರೋ ನಾನು ಯಾರೋ? ಕಳ್ಳ ಅನ್ನೋ ಜಾಗದಲ್ಲಿ ಅಣ್ಣ ಅಂತ ಕರಿತಾ ಇದೆಯಲ್ಲ. ನಿನ್ನಂತ ಒಳ್ಳೆ ಹುಡುಗಿ ಗೆಲ್ಪ್ ಮಾಡಲಿಲ್ಲ ಅಂದ್ರೆ ಆ ಭಗವಂತನೂ ಮೆಚ್ಚಲ್ಲ. ನಾನು ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಡಿಮೆ ಆಗ್ಬೇಕಂದ್ರೆ ನಿನಗೆ ಹೆಲ್ಪ್ ಮಾಡಲೇಬೇಕು. ಅವಯ್ಯ ಬರೋಷ್ಟಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಅಣ್ಣ ಸಾರ್, ಏನೋ ಎಷ್ಟೆಲ್ಲ ಹೋಗ್ತೀಯಾ? ಶುಗರ್ ಇದೆಯಾ? ಶುಗರ್ ಏನಿಲ್ಲ ಸರ್, ಕಿಡ್ನಿ ಚಿಕ್ಕದಾಗಿರ್ಬೇಕು ಅಷ್ಟೇ ಸರ್. ಏಕೆ
ದಿನಕ್ಕೆ ಲೀಟರ್ ಗಟ್ಲೆ ಕುಡಿದ್ರೆ ಇನ್ನೇನಾಗುತ್ತೆ ಸರ್? ಮಾಡೋ ತಪ್ಪನೆ ಪದೇ ಪದೇ ಮಾಡ್ತಾ ಇರ್ತೀಯಲ್ಲೋ, ಅದಕ್ಕೆ ಅಲ್ವಾ ಸರ್ ಮನ್ಸಿನ ಜನ್ಮ ಅನ್ನೋದು. ಬಿಟ್ರೆ ಕತೆ ಬರೀದ್ರೆ ಡೈರೆಕ್ಷನ್ ಮಾಡ್ಬಿಡ್ತೀಯ. ಏನೋ ನಿಮ್ಮ ಆಶೀರ್ವಾದ ಬೇಗ ತೆಗೀರಿ ಸರ್. ಬಾ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಹೇಳಿ. ನನ್ನನ್ನ ಇವತ್ತೇ ಡಿಸ್ಚಾರ್ಜ್ ಮಾಡ್ಬೋದಾ? ನೋನೋ, ನೀವಿನ್ನೂ 2 ದಿನ ರೆಸ್ಟ್ ತಗೋಬೇಕು. ಎದ್ದು ಓಡಾಡಾಗಿಲ್ಲ, ಬೆಡ್ಡಲ್ಲೇ ಇರಬೇಕು. ಮನೇಲಾದ್ರೆ ಅಷ್ಟು ಮಟ್ಟಿಗೆ ಕೇರ್ ತಗೊಳಕ್ಕಾಗೋದಿಲ್ಲ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಡಾಕ್ಟರ್. ಆದ್ರೆ ನಾನಿವಾಗ ಅಮ್ಮನ ನೋಡ್ಲೇಬೇಕು ಡಾಕ್ಟರ್. ಸ್ವಲ್ಪ ಹೊತ್ತಿನ ಮಟ್ಟಿಗೆ ನನಗೆ ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್. ಪ್ಲೀಸ್ ಡಾಕ್ಟರ್, ಆಗಲ್ಲ ಅನ್ಬೇಡಿ. ಓಕೆ, ಹೋಗಿ ಬನ್ನಿ. ಆದರೆ ಜೊತೆಲಿ ಯಾರಾದ್ರೂ ಇರಲೇಬೇಕು. ಸರಿ ಡಾಕ್ಟರ್, ಥ್ಯಾಂಕ್ಸ್. ಇಟ್ಸ್ ಓಕೆ. ಆದ್ರೆ ಒಂದಲ್ಲ ಒಂದ್ ಕೇಸು, ಒಂದಲ್ಲ ಒಂದ್ ಡ್ಯೂಟಿ. ಹಬ್ಬ ಆಚರಿಸಕ್ಕೆ ಆಗ್ತಿಲ್ಲ, ಸುಮ್ನಿಲ್ವಾ ನಾವು? ಸುಮ್ನೆ ಹಾಕಿರ್ತೀರ ಸಾರ್, ನೀವು ಹಬ್ಬ ಆಚರಿಸಿ. ನೀನಾ ಕಳ್ತನ ಮಾಡೋದಲ್ದೆ ತಪ್ಪಿಸ್ಕೊಂಡು ಹೋಗ್ತೀಯ? ಎಷ್ಟೋ ಧೈರ್ಯ ನಿನ್ಗೆ? ಏನ್ ಪುಟಿ ನೀನ್ ಇಲ್ಲಿ? ಅಂಕಲ್ ಕರ್ಕೊಂಬಂದ್ರು. ನೀನಾ? ಹ್ಞೂ ಸಾರ್. ಸಾರ್, ಈ ಕಳ್ತನ ಮಾಡಿದಾಗ, ಪಿಕ್ ಪಾಕೆಟ್ ಮಾಡಿದಾಗ ಎಲ್ಲಿ ಸಿಕ್ತೀನೋ ಅಲ್ಲೇ ಒಡೆದು ಕತ್ತನ ಪಟ್ಟಿ ಹಿಡಿದು ಎಳಕ ಬಂದು ಒಳಗಾಕೋದು ರಿಲೀಸ್ ಮಾಡೋದು, ಒಳಗಾಕೋದು ರಿಲೀಸ್ ಮಾಡೋದು, ಹಿಂಗ್ ಮಾಡಿ ಮಾಡಿ ಇದೊಂಥರ ಫ್ಯಾಮಿಲಿ ಆಗ್ಬಿಟ್ಟಿದೆ ಸರ್ ನನಗೆ. ಸರ್, ಈ ದುಃಖ, ನೋವು, ಪ್ರಾಬ್ಲಮ್ ಇವನು ಬಡವನ, ಇವನು ಶ್ರೀಮಂತನ ಅಂತ ಹೇಳಿ ಕೇಳಿ ಬರಲ್ಲ ಸರ್. ಸುಮ್ಮನೆ ಬಂದು ಅಪ್ಪಳಿಸ್ತಾ ಇರ್ತವೆ. ಅದನ್ನ ಸಮಾನವಾಗಿ ತಗೊಂಡು ಎಂಜಾಯ್ ಮಾಡ್ಬೇಕು ಸರ್. ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, ಅವ್ರ ಕುಟುಂಬದವ್ರ ಜೊತೆ ಅವ್ರ ಹಬ್ಬ ಮಾಡ್ಲಿ, ನಿಮ್ ಮಗಳ ಜೊತೆ ನೀವ್ ಹಬ್ಬ ಮಾಡಿ ಸರ್. ಇವತ್ತು ಒಂದೇ ಒಂದ್ ದಿವಸ ಈ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪಾಪ ಮಾತು ಬೆಲೆ ಕೊಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಸರ್, ನಾನು ರೌಂಡ್ಸ್ಗೆ ಹೋಗಿ ಬರ್ತೀನಿ. ಅದೇನು ಆಚರಣೆ ಮಾಡಬೇಕೋ ಅದನ್ನ ಬೇಗ ಮಾಡಿ ಮುಗಿಸಿ. ಬಾ ಬಂಗಾರಿ, ನಿನ್ನ ಮನೆಗೆ ಬಿಟ್ಟು ಬರ್ತೀನಿ. ಅಪ್ಪ ಅಪ್ಪ, ನಾನು ಇವ್ರ ಜೊತೆ ಪಟಾಕಿ ಹೊಡಿತೀನಿ ಪ್ಲೀಸ್. ಸರಿ.
ಅಳುವುದಾದರೆ ಅತ್ತು ಬಿಡು, ಯಾರಿಗೂ ಕಾಣದೆ ಮರೆಯಲ್ಲಿ. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ. ನಿನ್ನಯ ಕಂಬನಿ ಕಾಣಿಸಬಾರ. ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇವೆ. ಆ ದಿನ ಶೂಟ್ ಮಾಡಿದ್ದು ನಾನೇ. ಪ್ರೀತು, ನಿನ್ನ ಅಮ್ಮನ್ನ ಬಚಾವ್ ಮಾಡೋದಕ್ಕೆ ನೀನ್ ಪ್ರಯತ್ನ ಪಡಬೇಡ. ನಿನ್ನ ಅಮ್ಮನ್ನ ರಕ್ಷಿಸೋದಕ್ಕೆ ನೀನ್ ಸುಳ್ಳು ಹೇಳ್ಬೇಡ. ಕಂಬನಿ ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ. ನಿನ್ನಯ ನೋಡಿ ಸಾಯುತ್ತಲಿ ಹಳು ಹೆತ್ತೋಳು ಮನದಲ್ಲಿ, ನಿನ್ನ ಹೆತ್ತೋಳು ಮನದಲ್ಲಿ. ಅರಸನಕೋಟೆ ಅಖಿಲಾಂಡೇಶ್ವರಿ ಅಂದ್ರೆ ನ್ಯಾಯಕ್ಕೆ ನೀತಿಗೆ ಬೆಲೆ ಕೊಡೋರು. ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡೋ ಈ ಮನೆ ಯಜಮಾನಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಿಮ್ಮನ್ನ ತಾಯಿಗೆ ಅರ್ಥ ಮಾಡ್ಕೊಂಡೆ ಮಾವು. ನನಗೆ ಗೊತ್ತಿಲ್ಲದಂಗೆ ನಾನು ಇನ್ನೇನು ಮಾಡೋ ಆರೋಪನ ಅಕ್ಸೆಪ್ಟ್ ಮಾಡಿ ಪೊಲೀಸ್ಗೆ ಅರೆಸ್ಟ್ ಆಗೋದ್ರಿ. ಒಂದು ಪಕ್ಷ ದೇವ್ರು ಕೂಡ ಕೇಳಿದ ಮೇಲೆ ವರ ಕೊಡೋದು, ಆದ್ರೆ ಏನೂ ಕೇಳ್ದೆ ತನ್ನ ಜೀವನನೇ ಮುಡುಪಾಗಿಡೋದಂದ್ರೆ ಅದು ತಾಯಿ ಮಾತ್ರ. ಇವತ್ತು ಮಾಮ್ ನಿಮ್ಮಲ್ಲಿ ಹೆಮ್ಮೆ ಆಗ್ತಿದೆ, ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ಆದ್ರೆ ಅಷ್ಟೇ ಪಶ್ಚಾತ್ತಾಪನೂ ಕಾಡ್ತಿದೆ ಮಾಮ್. ಪ್ರೀತು, ಚಿಕ್ಕಪ್ಪನ ಹತ್ರ ಚಿಕ್ಕವನಾಗೇ ಇರ್ಬೇಕು. ಅದ್ ಬಿಟ್ಟು ದೊಡ್ಡವನಾಗಕ್ಕೇನಾದ್ರು ಹೋದ್ರೆ ನಿಮ್ಮ ಅಣ್ಣನ ಜೀವ ನನ್ನ ಕೈಯಲ್ಲಿ. ಯೋಚನೆ ಮಾಡು. ಬೇಡ ಬೇಡ ಪ್ಲೀಸ್, ಬೇಡ 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 ಪ್ಲೀಸ್, ಬೇಡ ಬೇಡ ಬೇಡ. ಏನ್ ಬೇಡ ಪ್ರೀತು? ಯಾರ ಜೊತೆ ಮಾತಾಡ್ತಿದ್ಯಾ? ಏನಾಯ್ತಪ್ಪ? ನಿನ್ನ ಚಿಕ್ಕಪ್ಪ ಸೈಲೆಂಟ್ ಆಗಿ ಅಲ್ಲಿಂದ ಹೊಡ್ತಾ ಇರೋ. ಪ್ರೀತು 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 ಕ್ಯಾಮ್ರಾನಾ? ಯಾವ ಕ್ಯಾಮ್ರಾನಪ್ಪ? ಸುಳ್ಳು ಹೇಳ್ಬಿಡಿ ಚಿಕ್ಕಮ್ಮ.
ಕ್ಯಾಮ್ರಾನ ಎಲ್ಲಿಟ್ಕೊಂಡಿದ್ದಾರೆ? ಅದು ಹೇಗೆ ಶೂಟ್ ಆಗುತ್ತೆ? ಇಲ್ಲಿ ನಡೀತಿರೋದಲ್ಲ ಅವ್ರು ಲೈವಲ್ಲಿ ಹೇಗೆ ನೋಡ್ತಾರೆ ನಂಗೆ ಗೊತ್ತಾಗ್ಬೇಕಷ್ಟೇ. ಹೇಳಿ. ಯಾರು ನೋಡ್ತಾ ಇರೋದು? ಏನ್ ಮಾತಾಡ್ತಿದ್ಯಾ ಪ್ರೀತು? ಕ್ಯಾಮ್ರಾ ಲೈವ್ ಒಳ್ಳೆ ಶೂಟಿಂಗ್ ಅವ್ರು ಮಾತಾಡ್ತಾರಲ್ಲ ಆ ತರ ಮಾತಾಡ್ತಿದ್ಯಾ? ನನ್ನ ಹತ್ರ ಯಾವ ಕ್ಯಾಮ್ರಾನು ಇಲ್ಲಪ್ಪ. ಅದು ಪಾರ್ವತಿ ಮೇಲೆ ಅದೇ ಕೆಮಿಕಲ್ ಅಟ್ಯಾಕ್ ಆದಾಗ ನನ್ನ ಹತ್ರ ಪೆನ್ ಕ್ಯಾಮ್ರಾ ಇತ್ತು ಅಂತ ಅದರಿಂದ ತುಂಬಾ ರಾಮಾಯಣ ಆಯ್ತಲ್ಲ, ಅದಕ್ಕೆ ಅದನ್ನ ಮುರಿದು ಎಲ್ಲೂ ಕಾಣ್ದೇ ಇರೋ ತರ ಬಿಸಾಕ್ಬಿಟ್ಟು ಬಂದೆ. ಅದಾದ್ಮೇಲೆ ಮಾಯಸಂದ್ರದ ಮಾರಂ ನನಗೂ ನನ್ನ ಹತ್ರ ಯಾವ ಕ್ಯಾಮ್ರಾನು ಇಲ್ಲ. ನನ್ನ ನಂಬಪ್ಪ. ನಂಬಲ್ಲ ಚಿಕ್ಕಮ್ಮ. ನೀವೇನಂತ ನಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನೇನು ನಾನು ಇವತ್ತಿಂದ ನೋಡ್ತಾ ಇಲ್ಲ. ಇವಾಗ ನೀವಾಗೆ ಹೇಳ್ತೀರಾ ಅಥವಾ ನಾವು ಚಿಕ್ಕಪ್ಪಂಗೆ ಹೇಳ? ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನಮಗೆ ಆಗ್ದಿರೋರಿಗೆ ನೀವು ಹೋಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳ? ಓ ಮೈ ಗಾಡ್ ಚಿಲ್ಲ ಸಿಟ್ರಲ್ಲ, ನಿಜವಾಗ್ಲೂ ನನ್ನ ಹತ್ರ ಕ್ಯಾಮ್ರಾ ಇಲ್ಲಪ್ಪ. ಅಯ್ಯೋ ನಾನು ಹೇಗಪ್ಪ ನಂಬಿಸೋದು? ದಾಮಿನೇನೆ ನಮ್ ಕ್ಯಾಮ್ರಾ ಅಂತ ಗೊತ್ತಾಯ್ತು ತಾನೆ. ಅವಳೇ ನಮ್ಮ ಅಸ್ತ್ರ. ಏನೀಗ? ಇನ್ನು ಮುಂದೆ ನೀನ್ ಅವಳ ತಂಟೆಗೆ ಹೋಗೋ ಆಗಿಲ್ಲ. ಸೈಲೆಂಟ್ ಆಗಿ ಸೈಡಿಗೆ ಹೋಗ್ತಾ ಇರೋ. ಪ್ರೀತು ಪ್ರೀತು ನಿಜವಾಗ್ಲೂ ನನ್ನ ನಂಬಪ್ಪ. ಮಾಯಸಂದ್ರದ ಮಾರಂ ನಾಣೆ ಪ್ರೀತು. ನನ್ನಿಂದಾಗಿ ಮಾಮ್ ಈ ವರ್ಷದ ದೀಪಾವಳಿನ
ಅಕ್ಕಪಕ್ಕ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ, ದೊಡ್ಡ ಮನೆತನ ಅಂತ ಕೇಳಿದೆ, ಅದು ನೋಡಿರ್ಲಿಲ್ಲ. ನನ್ನಂತ ಗೊತ್ತು ಗುರಿ ಇಲ್ದೇ ಇರೋನ್ನ ನಿಮ್ ಜೊತೆ ಕೂರ್ಕೊಂಡು ಊಟ ಮಾಡ್ತಾ ಇದಿರಲ್ಲ, ಈ ನಿಮ್ ಸರಳತೆಗೆ ನಾನು ಏನ್ ಹೇಳಿ, ಕೈ ಮುಗಿಸ್ತೀನ. ಕಳ್ಳ ಆದ್ರೂ ಸತ್ತಿದ್ ಮಾತಾಡದೆ ಪರಮೇಶಿ. ನಾನು ಕಳ್ತನ ಮಾಡೋದು ನಿಯತ್ತಿಂದ ಕಳ್ತನ ಮಾಡ್ತೀನಿ. ದಟ್ ಈಸ್ ಪರಮೇಶಿ. ಅಲ್ಲಪ್ಪ, ಕಳ್ತನ ಮಾಡೋದು ಕೆಟ್ಟದ್ದು ಅಂತ ಗೊತ್ತಿದ್ರು ಯಾಕೆ ಮಾಡ್ತೀಯ? ನೋಡು, ನೀನು ಕಷ್ಟಪಟ್ಟು ಕೆಲಸ ಮಾಡೋದೇ ಆದ್ರೆ, ನಿನಗೆ ಕೆಲಸ ಬೇಕು ಅನ್ನೋದಾದ್ರೆ ನಮ್ಮ ಆದಿನ ಕೇಳು. ಕೆಲಸ ನನಗೆ ನನ್ನಾಣೆ ಅಮ್ಮ, ನಾನು ಕಳ್ತನ ಮಾಡಲ್ಲ. ನಾನು ಇವತ್ತೇ ಬಿಟ್ಬಿಡ್ತೀನಿ. ನಾನು ಮಾಡಲ್ಲ ಸರ್. ಆಯ್ತಪ್ಪ, ಊಟ ಮಾಡು. ಹಾಗಾದ್ರೆ ಅತ್ತೆ ಬಗ್ಗೆ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದು ಸರಿ ಅಂತ ಹೇಳ್ತೀರಾ? ಏನು, ಅತ್ತೆಗೆ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳೋದಿಕ್ಕಾಗಲ್ವಂತೆ? ಈ ಮಾತನ್ನ ನೀವಾದ್ರೂ ನಂಬ್ತೀರಾ ಪಾರ್ವತಿಯವರೇ? ಇನ್ನು ಆದಿಭಾವಂಗೆ ಅವ್ರ ಆ ರೀತಿ ಮಾತಾಡಿದ್ದು, ನಿಮ್ ವಿರೋಧ ಕಟ್ಕೊಂಡಿದ್ದು ನೀವು ಅವ್ರನ್ನ ಮದ್ವೆ ಆಗಿರೋ ಕಾರಣಕ್ಕಂತೆ. ನೀವೇ ಹೇಳಿ ಪಾರ್ವತಿಯವರೇ, ಅತ್ತೆ ಹೀಗೆಲ್ಲ ಮಾಡ್ತಾರಾ? ಅವ್ರು ಏನು ಹೇಗೆ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ. ಹಾಗಿರುವಾಗ ಅವ್ರ ಬಗ್ಗೆ ಹೀಗೆ ತಪ್ಪಾಗಿ ಹೇಳಿಕೆ ಕೊಡೋದು ಸರಿನಾ? ನೀವೇ ಹೇಳಿ. ಖಂಡಿತ ತಪ್ಪು. ಹೌದು ತಾನೆ? ಕೊನೆ ಪಕ್ಷ ಅತ್ತೆಗೆ ನಿಮ್ ಕಂಡ್ರೆ ಆಗಲ್ಲ ಅಂದ್ರೆ ಈ ಮನೆಯಿಂದ ದೂರ ಇಡಬಹುದು, ಇಲ್ಲ ಅವ್ರ ಮನ್ಸಿಂದ ನಿಮ್ಮನ್ನ ದೂರ ಇಡಬಹುದು. ಅದನ್ ಬಿಟ್ಟು ಜೀವ ತೆಗೆಯೋ ಮಟ್ಟಕ್ಕೆ ಅತ್ತೆ ಇಳಿತಾರಾ? ಅಂತದ್ರಲ್ಲಿ ಅತ್ತೆ ನಿಮ್ ಮದ್ವೆನ ಒಪ್ಕೊಳ್ಳೋದಿಕ್ಕಾಗದೆ ಭಾವನ ಮೇಲಿನ ಕೋಪಕ್ಕೆ ಅವ್ರನ್ನ ಸಾಯಿಸೋದಿಕ್ ಮುಂದಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದಾನಲ್ಲ, ಅವ್ನ ಜೊತೆ ಮಾತಾಡೋದಲ್ಲ, ಅವ್ನ ಮುಖ ನೋಡೋದಿಕ್ಕೂ ನನಗೆ ಇಷ್ಟ ಇಲ್ಲ. ಆದಿಭಾವನ್ ಕಂಡ್ರೆ ಅತ್ತೆಗೆ ಪ್ರಾಣ ಅಂತೋರು ಅವ್ರ ಜೀವನೇ ತೆಗಿತಾರ? ಇದನ್ನೆಲ್ಲ ಕೇಳೋದಕ್ಕೆ ನನಗೆ ಅಸಹ್ಯ ಅನಿಸ್ತಿದೆ. ನಿಜವಾಗ್ಲೂ ನನ್ ಪ್ರೀತಿ ಮದುವೆ ಆಗಿದ್ದು ಈ ಪ್ರೀತಿನೇನ ಅನಿಸ್ತಿದೆ. ನಿಮ್ ನೋವು ಸಂಕಟ ಏನು ಅಂತ ಒಂದ್ ಹೆಣ್ಣಾಗಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದ್ರೆ ನನ್ ಮೈದ್ನಂಗೆ ಅತ್ತೆಮ್ಮನ ಮೇಲಾಗ್ಲಿ ಯಜಮಾನ್ರ ಮೇಲಾಗ್ಲಿ ಯಾವುದೇ ತರವಾದ ದ್ವೇಷ ಇಲ್ಲ. ಅವ್ರವ್ರಿಬ್ರನ್ನ ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅತ್ತೆಮ್ಮ ಆ ರೀತಿ ಮಾಡಿರಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಯಾಕೆ ಅವ್ರ ಆ ರೀತಿ ಹೇಳಿಕೆ ಕೊಟ್ರು ಅಂತ ಗೊತ್ತಾಗ್ತಿಲ್ಲ ಅಷ್ಟೆ. ಆದ್ರೆ ನೀವಿವಾಗ ನಿಮ್ ಗಂಡನ್ ವಿರುದ್ಧವಾಗಿ ನಡ್ಕೊಳ್ಳೋದು ಸರಿಯಲ್ಲ ಅನ್ಸುತ್ತೆ. ಹಾಗಂದ್ರೆ ಹೇಗಪ್ಪ? ಹೋಗಿ ಅಂತ ಬಿಟ್ಬಿಡಕ್ಕೆ ಅದೇನ್ ಸಣ್ಣ ಆಕ್ಸಿಡೆಂಟಾ? ನಿನ್ ಮೇಲೆ ಶೂಟ್ ಆಗಿದೆ. ದೇವರ ದಯದಿಂದ ಜೀವಕ್ಕೇನು ಅಪಾಯ ಆಗ್ಲಿಲ್ಲ. ಒಂದ್ ವೇಳೆ ಏನಾದ್ರೂ ಅಪಾಯ ಆಗಿದ್ದಿದ್ರೆ ಅಪ್ಪ, ನಿಮ್ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದ್ರೆ ಸದ್ಯದ ಸಿಚುವೇಶನ್ಲಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಪ್ಪ. ನನಗೋಸ್ಕರ ಅಪ್ಪ, ಪ್ಲೀಸ್. ಸರಿನಪ್ಪ.
ಜಾಗ ಬಿಡಿ ಅಂತ ಹೇಳಿಲ್ಲ. ನಿಂತ್ಕೋ ಪಾರ್ವತಿ, ಇದೊಂದು ಕಾಫಿ. ನಮ್ಮ ಮಾಮ್ ಒಡವೆ ಸೀರೆ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸಿದ ತಕ್ಷಣ ಮನೆ ಕೆಲಸದವಳು ಅನ್ನೋದನ್ನ ಮರ್ತ್ಬಿಟ್ಟಿಯಾ? ಯಾರು ನನ್ನ ಕೋಪನ ತಡೆಯಕ್ ಬರಬೇಡಿ. ಯಾಕೆ ಬಂದೆ? ನಿಮ್ಮ ಅಣ್ಣಂಗೆ ಏನಾಗಿದೆ ಅಂತ ನೋಡೋದಿಕ್ ಬಂದ್ಯಾ? ನಾ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಗೊತ್ತಿದ್ರು ಇಲ್ಲಿಗೆ ಬರ್ದೆ ಎಲ್ಲಿಗೆ ಹೋಗಿದ್ದೆ? ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇವೆ. ಆ ದಿನ ಶೂಟ್ ಮಾಡಿದ್ದು ನಾನೇ. ನಿನ್ನ ಅಮ್ಮನ್ನ ರಕ್ಷಿಸೋದಕ್ಕೆ ನೀನ್ ಸುಳ್ಳು ಹೇಳ್ಬೇಡ. ಆದಿತ್ಯನ ಚೆನ್ನಾಗಿ ನೋಡ್ಕೊ, ಪ್ರೀತುನು ಚೆನ್ನಾಗಿ ನೋಡ್ಕೊ. ನನ್ನ ಮನೆನೇ ನನಗೆ ಜೈಲ್ ತರ ಆಗಿದೆ. ಇನ್ನ ಇದನ್ನ ಸಹಿಸ್ಕೊಳ್ತಾ ಹೋದ್ರೆ ಇದಕ್ಕೆ ಅಂತ್ಯನೇ ಇರಲ್ಲ. ನಾನು ಕಟ್ಕೊಂಡಿದ್ದ ಹೆಂಡತಿಗೆ ನನ್ನನ್ನು ನೋಡಿದ್ರೆ ಅಸಹ್ಯ ಆಗ್ತಾ ಇದೆ. ಈಗ ಮೋನಿಕಾ ವಿಷಯದಿಂದಲೇ ಶುರು ಮಾಡಬೇಕು. ಆಗ ಅದಕ್ಕೆ ನನ್ನ ಅರ್ಥ ಮಾಡ್ಕೊಂಡ್ರು ಜನನೇ ನನ್ನ ಅರ್ಥ ಮಾಡ್ಕೊಳ್ತಾಳ? ಇಲ್ಲ, ಆಗ ನನ್ನಿಂದ ಅವಳು ದೂರ ಆಗ್ಬಿಟ್ರೆ? ನೋ, ಹಾಗಾಗ್ಬಾರ್ದು. ಅಂದ್ರೆ ವಿಷಯ ಹೇಳ್ದೇ ಇರೋದೇ ಸರಿನಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ನಡೀತು ಅನ್ನೋದನ್ನ ಹೇಳಿ. ಈಗ ನೀವ್ ಹೇಳಲಿಲ್ಲ ಅಂತಂದ್ರೆ ನಾನು ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ಅದಕ್ಕೆ ಹೇಳಿದ್ರು ಹೇಳ್ದೇ ಇದ್ರು ಸಮಸ್ಯೆನೇ. ಇದು ಮುಗಿಯೋ ತರ ಅನಿಸ್ತಾ ಇಲ್ಲ. ಏನಾಗುತ್ತೋ ಆಗ್ಲಿ, ಹೇಳೇ ಬಿಡ್ತೀನಿ. ಅದಕ್ಕೆ ಬಾರು. ಏನ್ ಮಾಡ್ತಾ ಇದೀಯಾ? ಮೊದಲೇ ಅವನು ಒತ್ತಡದಲ್ಲಿದ್ದಾನೆ. ಮೇಲಿದ ಮೇಲೆ ಪ್ರಶ್ನೆ ಮಾಡ್ತಾನೆ ಇದೆಯಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಬಾರು? ಅದ್ ಹಾಗಲ್ಲ ಯಜಮಾನ್ರೆ. ಬಾರು ಪ್ಲೀಸ್, ಯಾವುದಕ್ಕೂ ಬಲವಂತ ಮಾಡಬೇಡ. ಅಮ್ಮ ಮೊದಲು ಹೊರಗಡೆ ಬರಲಿ, ಆಮೇಲೆ ಕೂತು ಮಾತಾಡೋಣ. ಅತ್ತೆ ಅರೆಸ್ಟ್ ಆಗೋದಕ್ಕೆ ಕಾರಣನೇ ಮಹಾನ್ ಭಾವ ಕೊಟ್ಟು ಕಂಪ್ಲೇಂಟ್ ಅಲ್ವಾ ಭಾವ? ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತಾನೆ ಕೇಳ್ತಾ ಇರೋದು. ನೀವೇ ಕೇಳಿ ಭಾವ, ಬಾಯ್ ಬಿಡ್ಲಿ. ಈಗಿನ ಕೊಟ್ಟ ಕಂಪ್ಲೇಂಟ್ ನ ವಾಪಸ್ ತಗೊಂಡ್ರೆ ಅತ್ತೆ ಬೇಗ ರಿಲೀಸ್ ಆಗ್ತಾರೆ ತಾನೆ. ಆಯ್ತು, ನಾನು ಮಾತಾಡ್ತೀನಿ. ಇವಾಗ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ. ಪ್ರೀತು ಬಾ. ಯಜಮಾನ್ರೆ, ಅವ್ರು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಸರಿ, ನಾನು ನೋಡ್ಕೋತೀನಿ. ಬಾ.
ಹೃದಯ ಆಗ್ತಿರೋ ನೋವಿಗಿಂತ ಮನಸ್ಸಿಗೆ ಆಗ್ತಿರೋ ನೋವನ್ನ ಹೇಳೋದಕ್ಕಾಗ್ತಾ ಇಲ್ಲ. ನಮ್ಮನ್ನ ಹೆತ್ತು ಹೊತ್ತು ತುತ್ತು ತಿನ್ನಿಸಿ ಬೆಳೆಸಿದ್ದಮ್ಮ ಇವತ್ತು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ನಮ್ಮ ಲೈಫಲ್ಲಿ ನಾವು ಏನು ಗಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾವು ನಗ್ನಗ್ತಾ ಇರಬೇಕು ಅಂತ ಹೇಳ್ತಾ ಇದ್ದಿದ್ದಮ್ಮ ಇವತ್ತು ಆ ನಗುನೆ ಮಾರ್ಕೊಂಡಿದ್ದಾನೆ ಅಂತ ತುಂಬಾ ನೋವಾಗ್ತಾ ಇದೆ. ಹೆತ್ತ ತಾಯಿಗೆ ಕೆಟ್ಟದನ್ನು ಬಯಸೋ ಮಗ ಯಾಕಾದ ಅಂತ ನೋವಾಗ್ತಾ ಇದೆ. ನನಗೆ ನನ್ನ ಮೊದಲಿನ ತಮ್ಮ ಬೇಕು. ಆರೋಪ ಮುಕ್ತರಾಗಿ ಅಮ್ಮ ಜೈಲಿಂದ ಆಚೆ ಬರಬೇಕು. ಅದಕ್ಕೆ ಮೊದಲನೇ ಹೆಜ್ಜೆನೆ ನೀನು ಹೇಳು ಸತ್ಯ. ಹೇಳು ಪ್ರೀತು, ಸತ್ಯ ನಿನಗೆ ಗೊತ್ತಿದ್ಮೇಲೆ ಅಮ್ಮನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ನೋಡು ಪ್ರೀತು, ನಾನು ನಿನ್ ಜೊತೆಗಿದ್ದೀನಿ. ನಿನ್ನ ಯಾರು ಹೆದರಿಸ್ತಾ ಇರೋದು, ಯಾವ ಕಾರಣ ಇಟ್ಕೊಂಡು ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀ ನನಗೆ ಹೇಳು. ನಿನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು ಪ್ರೀತು. ಹೇಳು ಪ್ರೀತು, ಅಮ್ಮನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಮಾವನ್ ವಿರುದ್ಧವಾಗಿ ಅಲ್ಲ ಬರೋಣ ಕಂಪ್ಲೇಂಟ್ ಕೊಟ್ಟಿದ್ದು. ನನಗೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ನಾನೇ ನಿನ್ನ ಶೂಟ್ ಮಾಡಿದ್ದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದು ಬ್ರೋ. ಮತ್ತೆ ಅಮ್ಮನ ಹೆಸರು ಹೇಗೆ ಬಂತು ಪ್ರೀತು? ಮೋಸ ಮಾಡಿದ್ರು. ಏನಾಯ್ತಪ್ಪ? ನಾಳೆ ಬೆಳಗ್ಗೆ ಅಖಿಲ ಅವ್ರ ಬೇಲ್ ಮೇಲೆ ಬಿಡಿಸೋದಕ್ಕೆ ಎಲ್ಲ ಪೇಪರ್ಸ್ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ನಮ್ಮ ಲಾಯರ್ ಹೇಳಿದ್ರು. ಈಗ ಅದನ್ನ ಫಾಲೋ ಅಪ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ನಾಳೆ ಬರಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಣ್ಣ ಯಾಕೆ ಬರಲ್ವಂತೆ? ನಾಳೆ ಬೆಳಗ್ಗೆನೆ ಏನೋ ಫ್ಯಾಮಿಲಿ ಕೆಲಸ ಇದೆ ಅಂತ ಫಾರಿನ್ಗೆ ಹೋಗ್ತಿದಾರಂತೆ. ಈ ಮಗಳದೇನೋ ಪ್ರಾಬ್ಲಮ್ ಅಂತೆ, ಅದಕ್ಕೆ ಬೇರೆ ಲಾಯರ್ನ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಲ್ಲಣ್ಣ, ಇಂದ ರಾತ್ರಿವರೆಗೂ ಬೆಳಗ್ಗೆ ಕೋರ್ಟ್ಗೆ ಬರ್ತೀನಿ ಅಂತ ಹೇಳಿದವರು ಈಗ ಇದ್ದಕ್ಕಿದ್ದಾಗ ಯಾಕೆ ಆ ರೀತಿ ಹೇಳ್ತಿದ್ದಾರೆ? ಎಷ್ಟು ವರ್ಷದಿಂದ ನಮ್ಮ ಕಂಪ್ನಿಯಲ್ಲಿ ಲಾಯರ್ ಕೆಲಸ ಮಾಡ್ತಿದ್ದಾರೆ. ಅವ್ರ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ವಿ. ಆದ್ರೆ ಕೊನೆ ಕ್ಷಣದಲ್ಲಿ ಹೀಗೆ ಹೇಳ್ಬಿಟ್ರಲ್ಲ. ಈಗ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಅಪ್ಪ, ಡೋಂಟ್ ವರಿ. ಅವರಿಲ್ಲ ಅಂದ್ರೆ ಏನಾಯ್ತು? ನಾವು ಇಮಿಡಿಯೇಟ್ ಆಗಿ ಬೇರೆ ಎಲ್ಲವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾಯ್ತು.
ಸೊ ವಾಟ್ ನೆಕ್ಸ್ಟ್? ಏನಿಲ್ಲ, ಕೂಲಾಗಿರೋದಷ್ಟೇ. ಪ್ರೀತು ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರಿಂದ ಅಖಿಲಾಂಡೇಶ್ವರಿ ನಿರಪರಾಧಿ ಅಂತ ಏನು ಪ್ರೂವ್ ಆಗಲ್ಲ, ಅವಳು ಸ್ಟೇಷನ್ ಇಂದ ರಿಲೀಸ್ ಆಗಲ್ಲ. ಆ ಪ್ರೀತು ಕೊಟ್ಟಿರೋ ಕಂಪ್ಲೇಂಟ್ ಒಂದು ಸಾಕ್ಷಿ ಅಷ್ಟೇ. ಆದ್ರೆ ಅದಕ್ಕಿಂತ ಬಲವಾದ ಸಾಕ್ಷಿ ಆದಿತ್ಯನ ಮೇಲೆ ಹಾರಿಸಿರೋ ಗುಂಡಿನ ಗನ್ನು ಲೈಸೆನ್ಸ್ ಇರೋದು ಅಖಿಲಾಂಡೇಶ್ವರಿ ಹೆಸರಲ್ಲಿ. ಆ ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ ಕೂಡ ಅವಳದೆ. ಅದನ್ನ ಯಾರು ಬದಲಾಯಿಸೋದಕ್ಕಾಗಲ್ವಲ್ಲ. ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಅಖಿಲ ಪರ ಒಂದು ಘಟನೆನೂ ನಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಅವಳ ವಿರುದ್ಧ ಎಷ್ಟು ಸಾಕ್ಷಿ ಇದೆಯೋ ಪರಾನೂ ಅಷ್ಟೇ ಇದೆ. ಮಗನೇ ಅಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದೆ ಈ ಕೇಸಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್. ಅದು ಅಖಿಲನ ಮೆಂಟಲಿ ಕುಗ್ಸಿದೆ. ಆ ಪಾಯಿಂಟೇ ನಮಗ್ ಮೈನಸ್ ಆಗ್ಬಿಟ್ರೆ ಮತ್ತಿನ್ನೇನು ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ಪ್ರೀತು ಬಗ್ಗೆ ಏನು? ಅವನ್ನ ಯಾರೋ ಗಮನಿಸ್ತಾ ಇದ್ದಾರೆ. ಅವನು ಓಪನ್ ಆಗಿ ಮಾತಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾನೆ ಪಾರು. ಯಾರದು? ದಾಮಿನಿ ಚಿಕ್ಕಮ್ಮ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಾನು ಗಮನಿಸ್ದಾಗೆ ದಾಮಿನಿ ಚಿಕ್ಕಮ್ಮ ನೋಡಿದಾಗೆಲ್ಲ ಮಾತಾಡ್ತಾ ಇರೋ ಪ್ರೀತು ಮಾತು ನಿಲ್ಲಿಸ್ತಾನೆ, ಹೆದರ್ಕೋತಾನೆ. ಇದು ನನ್ನ ಅನುಮಾನ ಅಷ್ಟೇ, ಗ್ಯಾರಂಟಿ ಅಂತ ಏನಲ್ಲ. ಆದ್ರೆ ನನಗೆ ಯಾಕೋ ಇದೇ ನಿಜ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಹಿಂದೆ ಒಂದ್ಸಲ ನಾನು ಅವ್ರ ಹೆಸರು ಹೇಳಿದ್ದೆ. ಜನನಿಯವ್ರು ಕೂಡ ಅವ್ರ ಮೇಲೆ ಅನುಮಾನ ಪಟ್ಟಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಅವ್ರನ್ನ ನೋಡೇ ನಿಮ್ ತಮ್ಮ ಹೆದರ್ಕೊಳ್ತಿದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ. ಆದ್ರೂ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅನ್ನೋ ತರ ಪರೀಕ್ಷೆ ಮಾಡಿ ನೋಡೋದು ಒಳ್ಳೇದು ಅನ್ಸುತ್ತೆ. ಮೇಡಮ್, ನಿಮಗೆ ಬೇಲಾಗಿದೆ. ನೀವಿನ್ನ ನೆಮ್ಮದಿಯಿಂದ ಮನೆಗೆ ಹೋಗ್ಬೋದು. ಬನ್ನಿ ಮೇಡಮ್. ನಿಮಗೆ ಬೇಲ್ ಕೊಟ್ಟವ್ರನ್ನ ಹುಡುಕ್ತಾ ಇದ್ದೀರಾ ಮೇಡಮ್? ಅವರು ಹೊರಗಡೆ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ನನ್ನನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಬರ್ತೀನಿ ಮೇಡಮ್. ಬರ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಬರ್ತೀನಿ ಅಂತ ಹೇಳಿದವರು ಎಷ್ಟೋ ಜನ ಮತ್ತೆ ವಾಪಸ್ ಬಂದಿರೋ ಉದಾಹರಣೆ ಇದೆ. ಆಗಲಿ, ಹೋಗ್ತೀನಿ. ಯಾಕಿಲ್ಲ? ಶಾಕ್ ಆಗಿದೆ? ಓ, ನಾನೇನಿಲ್ಲಿ ಅಂತನಾ? ಅಫ್ಕೋರ್ಸ್ ನಾನೇ ಬೇಲ್ ಕೊಡ್ಸಿದ್ದೆ. ನಿನ್ನ ಗಂಡ ಮಕ್ಕಳು ಮಾಡದೇ ಇರೋ ಕೆಲಸನ ನಾನ್ ಮಾಡ್ತೀನಿ. ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರ ಯೋಗ್ಯತೆ ಏನು ಅಂತ? ಅಲ್ಲ, ಅವ್ರಿಗೊಂದು ಲಾಯರ್ನ ಹಿಡಿಯಕ್ಕಾಗ್ಲಿಲ್ಲ. ಸೊ ನಾನ್ ನಿನಗ್ ಬೇಲ್ ಕೊಡ್ಸೋ ಮೂಲಕ ಭಿಕ್ಷೆ ಕೊಡ್ತಿದ್ದೇನೆ. ಹೋಗ್ ಬದುಕೋ, ಹೋಗ್. ನಿನ್ನ ಅರೆಸ್ಟ್ ಮಾಡಿಸಿದ ಹಿಂದೆ ಯಾರಿದ್ದಾರೆ ನನಗ್ ಗೊತ್ತಿಲ್ಲ. ಆದ್ರೆ ನಿನ್ ಚಿಕ್ಕ ಮಗನೇ ನಿನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಗೊತ್ತಾದ್ಮೇಲೆ
ನನಗಂತೂ ಹಾಲಲ್ಲ ಅಮೃತ ಕುಡ್ದಷ್ಟೇ ಖುಷಿ ಆಯ್ತು. ಇಷ್ಟಕ್ಕೂ ಈ ಘಟನೆಯಿಂದ ಆಗಿರೋ ಡ್ಯಾಮೇಜ್ ಒಂದಾ ಎರಡ? ಮೊದಲನೇದು ನೀನು ಅರಸನ ಕೋಟೆಯಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ನೆಮ್ಮದಿ ಸಿಕ್ತಿಲ್ವಂತೆ. ಅಲ್ದೆ ನಿನ್ ಕಂಪನಿ ಶೇರು ಒಂದೇ ದಿನದಲ್ಲಿ ನೆಲ ಕಚ್ಚಿ ಪಾತಾಳ ಸೇರ್ಕೊಂಡ್ಬಿಡ್ತೀಂತೆ. ಆದ್ರೂ ನಿನ್ನ ಶತ್ರುವಿಂದಾನೆ ನಿನಗ್ ಬೇಲ್ ಸಿಗೋ ಪರಿಸ್ಥಿತಿ ಬಂತಲ್ಲ, ನಿನ್ನ ನೋಡಿದ್ರೆ ನನಗ್ ಪಾಪ ಅನ್ಸ್ತಿದೆ. ನೀನು ಯಾವತ್ತಿದ್ರು ನನ್ನ ಹಂಗಲ್ಲೇ ನನ್ನ ಋಣದಲ್ಲೇ ಬಿದ್ದು ಸಾಯ್ಬೇಕು, ಆಗ್ಲೇ ನನಗ್ ನೆಮ್ಮದಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.